ಬುರುಡೆ ಕೇಸ್ ಬೆನ್ನಲ್ಲೇ ಸೌಜನ್ಯ ಆರ್ತನಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸಾವಿನ ಜೊತೆಗೆ ಹುದುಗಿಕೊಂಡಿರುವ ಸತ್ಯಗಳನ್ನ ಒಂದೊಂದಾಗಿ ಬಾಯಿಲಿಗೆಳೀತಾ ಇದೆ. ಇದ್ರ ಮಧ್ಯೆ ಸೌಜನ್ಯ ಪ್ರಕರಣ ಸಿಬಿಐ ಅಂಗಳಕ್ಕೂ ತಲುಪಿದೆ. ಸೌಜನ್ಯ ರೇಪ್ ಮಾಡಿ ಕೊಂದಿದ್ದೇ ವಿಠಲಗೌಡ. ಸಿಬಿಐಗೆ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಪತ್ರ. ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಗುಡುಗುತ್ತಾ ಬಂದಿರೋ ಸ್ನೇಹಮಯಿ ಕೃಷ್ಣ ಸೌಜನ್ಯ ಕೇಸ್ಗೂ ಎಂಟ್ರಿ ಕೊಟ್ಟಿದ್ದಾರೆ. ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ ಎನ್ನುತ್ತಿದ್ದಾರೆ. ಸೌಜನ್ಯ ಹಂತಕ ವಿಠಲ್. ಸೌಜನ್ಯ ಕೇಸ್ ಮರುತನಿಖೆಗೆ ಸ್ನೇಹಮಯಿ ಕೃಷ್ಣ ಆಗ್ರಹಿಸುತ್ತಿದ್ದಾರೆ. ಸೌಜನ್ಯ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ನೀಡಿದ್ದೇನೆ ಎಂದಿರೋ ಸ್ನೇಹಮಯಿ ಕೃಷ್ಣ ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಪತ್ರ ಬರೆದಿದ್ದಾರೆ. ಸಿಬಿಐಗೆ 7 ದಿನಗಳಲ್ಲಿ ಉತ್ತರ ನೀಡುವಂತೆ ಮನವಿ ಮಾಡಿದ್ದೇನೆ. ಸಿಬಿಐನಿಂದ ಉತ್ತರ ಬಾರದಿದ್ರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಮೊರೆ ಹೋಗಲು ತೀರ್ಮಾನಿಸಿದ್ದೇನೆ. ಸೌಜನ್ಯ ಕೇಸ್ ಇಟ್ಟುಕೊಂಡೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಎನ್ನುತ್ತಾ ಸ್ನೇಹಮಯಿ ಕೃಷ್ಣ ಇಡೀ ಪ್ರಕರಣಕ್ಕೆ ತಿರುವು ನೀಡಿದ್ದಾರೆ. ನನಗೆ ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲಿಟ್ಟು ಕಂಡು ಬರ್ತದೆ. ಸೊ ಈ ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರು ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರು ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾಲವನ್ನು ಕಳಿಸಿ ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾಲ ಕೊಟ್ಟಿದ್ದಾರೆ. ಸಿಬಿಐ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದೇನೆ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಇದರ ಹಿಂಬಾಲ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರಜಿಯ ಅಂಶಗಳನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಸೌಜನ್ಯ ಹಂತಕರು ಯಾರು ಅನ್ನೋದು ಗೊತ್ತಾಗಲೇಬೇಕು. ಬುರುಡೆ ಕೇಸ್ ಬೆನ್ನಲ್ಲೇ ಸೌಜನ್ಯ ಆರ್ತನಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸಾವಿನ ಜೊತೆಗೆ ಹುದುಗಿಕೊಂಡಿರುವ ಸತ್ಯಗಳನ್ನ ಒಂದೊಂದಾಗಿ ಬಾಯಿಲಿಗೆಳೀತಾ ಇದೆ. ಇದ್ರ ಮಧ್ಯೆ ಸೌಜನ್ಯ ಪ್ರಕರಣ ಸಿಬಿಐ ಅಂಗಳಕ್ಕೂ ತಲುಪಿದೆ. ಸೌಜನ್ಯ ರೇಪ್ ಮಾಡಿ ಕೊಂದಿದ್ದೇ ವಿಠಲಗೌಡ. ಸಿಬಿಐಗೆ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಪತ್ರ. ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಗುಡುಗುತ್ತಾ ಬಂದಿರೋ ಸ್ನೇಹಮಯಿ ಕೃಷ್ಣ ಸೌಜನ್ಯ ಕೇಸ್ಗೂ ಎಂಟ್ರಿ ಕೊಟ್ಟಿದ್ದಾರೆ. ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ ಎನ್ನುತ್ತಿದ್ದಾರೆ. ಸೌಜನ್ಯ ಹಂತಕ ವಿಠಲ್. ಸೌಜನ್ಯ ಕೇಸ್ ಮರುತನಿಖೆಗೆ ಸ್ನೇಹಮಯಿ ಕೃಷ್ಣ ಆಗ್ರಹಿಸುತ್ತಿದ್ದಾರೆ. ಸೌಜನ್ಯ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ನೀಡಿದ್ದೇನೆ ಎಂದಿರೋ ಸ್ನೇಹಮಯಿ ಕೃಷ್ಣ ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಪತ್ರ ಬರೆದಿದ್ದಾರೆ. ಸಿಬಿಐಗೆ 7 ದಿನಗಳಲ್ಲಿ ಉತ್ತರ ನೀಡುವಂತೆ ಮನವಿ ಮಾಡಿದ್ದೇನೆ. ಸಿಬಿಐನಿಂದ ಉತ್ತರ ಬಾರದಿದ್ರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಮೊರೆ ಹೋಗಲು ತೀರ್ಮಾನಿಸಿದ್ದೇನೆ. ಸೌಜನ್ಯ ಕೇಸ್ ಇಟ್ಟುಕೊಂಡೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಎನ್ನುತ್ತಾ ಸ್ನೇಹಮಯಿ ಕೃಷ್ಣ ಇಡೀ ಪ್ರಕರಣಕ್ಕೆ ತಿರುವು ನೀಡಿದ್ದಾರೆ. ನನಗೆ ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲಿಟ್ಟು ಕಂಡು ಬರ್ತದೆ. ಸೊ ಈ ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರು ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರು ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾಲವನ್ನು ಕಳಿಸಿ ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾಲ ಕೊಟ್ಟಿದ್ದಾರೆ. ಸಿಬಿಐ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದೇನೆ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಇದರ ಹಿಂಬಾಲ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರಜಿಯ ಅಂಶಗಳನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ
ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಸೌಜನ್ಯ ಹಂತಕರು ಯಾರು ಅನ್ನೋದು ಗೊತ್ತಾಗಲೇಬೇಕು. ಬುರುಡೆ ಕೇಸ್ ಬೆನ್ನಲ್ಲೇ ಸೌಜನ್ಯ ಆರ್ಥನಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸಾವಿನ ಜೊತೆಗೆ ಹುದುಗಿಕೊಂಡಿರುವ ಸತ್ಯಗಳನ್ನ ಒಂದೊಂದಾಗಿ ಬಾಯಿಲಿಗೆಳೀತಾ ಇದೆ. ಇದರ ಮಧ್ಯೆ ಸೌಜನ್ಯ ಪ್ರಕರಣ ಸಿಬಿಐ ಅಂಗಳಕ್ಕೂ ತಲುಪಿದೆ. ಸೌಜನ್ಯ ರೇಪ್ ಮಾಡಿ ಕೊಂದಿದ್ದೇ ವಿಠಲಗೌಡ. ಸಿಬಿಐಗೆ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಪತ್ರ. ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಗುಡುಗುತ್ತಾ ಬಂದಿರೋ ಸ್ನೇಹಮಯಿ ಕೃಷ್ಣ ಸೌಜನ್ಯ ಕೇಸ್ಗೂ ಎಂಟ್ರಿ ಕೊಟ್ಟಿದ್ದಾರೆ. ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ ಎನ್ನುತ್ತಿದ್ದಾರೆ. ಸೌಜನ್ಯ ಹಂತಕ ವಿಠಲ್. ಸೌಜನ್ಯ ಕೇಸ್ ಮರುತನಿಖೆಗೆ ಸ್ನೇಹಮಯಿ ಕೃಷ್ಣ ಆಗ್ರಹಿಸುತ್ತಿದ್ದಾರೆ. ಸೌಜನ್ಯ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ. ವಿಠಲಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ನೀಡಿದ್ದೇನೆ ಎಂದಿರೋ ಸ್ನೇಹಮಯಿ ಕೃಷ್ಣ ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಪತ್ರ ಬರೆದಿದ್ದಾರೆ. ಸಿಬಿಐಗೆ 7 ದಿನಗಳಲ್ಲಿ ಉತ್ತರ ನೀಡುವಂತೆ ಮನವಿ ಮಾಡಿದ್ದೇನೆ. ಸಿಬಿಐನಿಂದ ಉತ್ತರ ಬಾರದಿದ್ರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಮೊರೆ ಹೋಗಲು ತೀರ್ಮಾನಿಸಿದ್ದೇನೆ. ಸೌಜನ್ಯ ಕೇಸ್ ಇಟ್ಟುಕೊಂಡೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಎನ್ನುತ್ತಾ ಸ್ನೇಹಮಯಿ ಕೃಷ್ಣ ಇಡೀ ಪ್ರಕರಣಕ್ಕೆ ತಿರುವು ನೀಡಿದ್ದಾರೆ. ನನಗೆ ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲ್ನೋಟ ಕಂಡು ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರು ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರು ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾರವನ್ನು ಕಳಿಸಿ ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಸಿಬಿಐ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದೇನೆ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಅವರು ಇದರ ಹಿಂಬಾರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರಜಿಯ ಅಂಶಗಳನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಸೌಜನ್ಯ ಹಂತಕರು. ಬುರುಡೆ ಕೇಸ್ ಬೆನ್ನಲ್ಲೇ ಸೌಜನ್ಯ ಆರ್ಥನಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸಾವಿನ ಜೊತೆಗೆ ಹುದುಗಿಕೊಂಡಿರುವ ಸತ್ಯಗಳನ್ನ ಒಂದೊಂದಾಗಿ ಬಾಯಿಲಿಗೆಳೀತಾ ಇದೆ. ಇದರ ಮಧ್ಯೆ ಸೌಜನ್ಯ ಪ್ರಕರಣ ಸಿಬಿಐ ಅಂಗಳಕ್ಕೂ ತಲುಪಿದೆ. ಸೌಜನ್ಯ ರೇಪ್ ಮಾಡಿ ಕೊಂದಿದ್ದೇ ವಿಠಲಗೌಡ. ಸಿಬಿಐಗೆ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಪತ್ರ. ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಗುಡುಗುತ್ತಾ ಬಂದಿರೋ ಸ್ನೇಹಮಯಿ ಕೃಷ್ಣ ಸೌಜನ್ಯ ಕೇಸ್ಗೂ ಎಂಟ್ರಿ ಕೊಟ್ಟಿದ್ದಾರೆ. ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ ಎನ್ನುತ್ತಿದ್ದಾರೆ. ಸೌಜನ್ಯ ಹಂತಕ ವಿಠಲ್. ಸೌಜನ್ಯ ಕೇಸ್ ಮರುತನಿಖೆಗೆ ಸ್ನೇಹಮಯಿ ಕೃಷ್ಣ ಆಗ್ರಹಿಸುತ್ತಿದ್ದಾರೆ. ಸೌಜನ್ಯ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ. ವಿಠಲಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ನೀಡಿದ್ದೇನೆ ಎಂದಿರೋ ಸ್ನೇಹಮಯಿ ಕೃಷ್ಣ ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಪತ್ರ ಬರೆದಿದ್ದಾರೆ. ಸಿಬಿಐಗೆ 7 ದಿನಗಳಲ್ಲಿ ಉತ್ತರ ನೀಡುವಂತೆ ಮನವಿ ಮಾಡಿದ್ದೇನೆ. ಸಿಬಿಐನಿಂದ ಉತ್ತರ ಬಾರದಿದ್ರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಮೊರೆ ಹೋಗಲು ತೀರ್ಮಾನಿಸಿದ್ದೇನೆ. ಸೌಜನ್ಯ ಕೇಸ್ ಇಟ್ಟುಕೊಂಡೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಎನ್ನುತ್ತಾ ಸ್ನೇಹಮಯಿ ಕೃಷ್ಣ ಇಡೀ ಪ್ರಕರಣಕ್ಕೆ ತಿರುವು ನೀಡಿದ್ದಾರೆ. ನನಗೆ ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲ್ನೋಟ ಕಂಡು ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರು ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರು ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾರವನ್ನು ಕಳಿಸಿ ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಸಿಬಿಐ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದೇನೆ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಅವರು ಇದರ ಹಿಂಬಾರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರಜಿಯ ಅಂಶಗಳನ್ನು ಪರಿಗಣಿಸಿ
ಸೊ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ನಾನು ಮನವಿ ಪತ್ರ ಕೊಟ್ಟಿದ್ದೇನೆ. ಸೌಜನ್ಯ ಹಂತಕರು ಯಾರು ಅನ್ನೋದು ಗೊತ್ತಾಗಲೇಬೇಕು.